ಇಂದಿನ ರಾಜಕಾರಣದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೋಮಣ್ಣವ್ರು ಏನಾದ್ರು ಗೆದ್ದರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ನಿಮಗೆ ಅಂತ ಆಶ್ವಾಸನೆ ಕೊಟ್ಟಿತ್ತು BJP ಪಕ್ಷ ಅವರಿಗೆ. ಅಂಥವ್ರನ್ನ ಸೋಲಿಸಿದ್ದಾರೆ ಇವರು. ಸಿದ್ದರಾಮಯ್ಯ ಸಾಹೇಬರು 1 ವರ್ಷ ಆದಮೇಲೆ ಕೊಡ್ತೀವಿ ಅಂತೇಳಿ ಈಗ 2 ವರ್ಷದ ಮೇಲೆ 2 ತಿಂಗಳಾಗಿದೆ. ಇನ್ನೂ ಸಹ ಅವ್ರಿಗೆ ಯಾವುದೇ ಆಕಾಂಕ್ಷಿ ಸ್ಥಾನಮಾನನ ಕೊಟ್ಟಿಲ್ಲ. ಪುಟ್ಟರಂಗ ಶೆಟ್ಟರ್ನ ಸಚಿವರನ್ನ ಮಾಡ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಕಾರಣಾಂತರದಿಂದ ಷಡ್ಯಂತ್ರ ಏನು ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಈ ಬಾರಿ ನಮ್ಮ ಉಪ್ಪಾರ ಸಮಾಜದ ಏಕೈಕ ಶಾಸಕರಾದಂಥ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಂಘದ ವತಿಯಿಂದ ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು ನರಸೀಪುರ, ಪಿರಿಯಾಪಟ್ಟಣ, KR ನಗರ, ಸಾಲಿಗ್ರಾಮ, ಹುಣಸೂರು, HD ಕೋಟೆ, ಸರಗೂರು, ನಂಜನಗೂಡು ಎಲ್ಲ ಕ್ಷೇತ್ರದ ಪದಾಧಿಕಾರಿಗಳು ನಾವು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ನಾವು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ತಂದೆಗಳೇ ಅಂತ ಹೇಳೋಂಥ ವಿಚಾರವಾಗಿರುವಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಪಕ್ಷದ KPCC ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಬಾರಿ ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬರಿಗೆ ಸಚಿವ ಸ್ಥಾನ ಮಂತ್ರಿಮಂಡಲದಲ್ಲಿ ಕೊಡಲೇಬೇಕು ಅಂತ. ಯಾಕೆ ಅಂತಂದರೆ ಕಳೆದ 2023ರ ಚುನಾವಣೆಯಲ್ಲಿ ಅವ್ರಿಗೆ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಕಡೆ ಹಂತದಲ್ಲಿ ಮಾತ್ರ ಅದು ಬದಲಾವಣೆ ಆಗಿದೆ. ಕಾರಣ ಏನಿದೆ ಅಂತ ನಮಗಿನ್ನೂ ಸಹ ಅದು ಗೊತ್ತಾಗಲಿಲ್ಲ. ವಿಶ್ವಾಸ ಇದೆ, ಆದರೂ ಸಹ ನಮ್ಮ ಒತ್ತಡ ನಾವು ತರಲೇಬೇಕಾಗ್ತದೆ. ಯಾಕೆಂದರೆ ಇಂದಿನ ರಾಜಕಾರಣದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರ್ಯಾರೋ ಷಡ್ಯಂತ್ರಗಳನ್ನ ನಡೆಸ್ತಾ ಇರ್ತಾರೆ. ಯಾಕೆಂದರೆ ನಮ್ಮ ಹಿಂದುಳಿದ ಸಮಾಜ 25ರಿಂದ 30 ಲಕ್ಷ ಇರ್ತಕ್ಕಂಥ ನಮ್ಮ ಜನಸಂಖ್ಯೆಗೆ ಶಾಸಕರು ಒಬ್ಬರೇ ಇರೋದು. ಆ ಶಾಸಕರಿಗೊಂದು ಅವಕಾಶ ಕೊಟ್ಟಂಥ ಕಾಲದಲ್ಲಿ ಮಾತ್ರನೇ ನಮ್ಮ ಸಮಾಜದ ಏಳಿಗೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಈಗ ತಮಗೆಲ್ಲ ಗೊತ್ತಿದೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸಬೇಕು ಅಂತೇಳಿ BJP ಪಕ್ಷ ಪ್ರಬಲ ಆಕಾಂಕ್ಷಿ ವಿ ಸೋಮಣ್ಣ ಅವ್ರನ್ನ ಕಣಕ್ಕಿಳಿಸಿತ್ತು. ಆದರೂ ಸಹ ನಮ್ಮ ಸಮಾಜದ ಮತ್ತು ಶಾಸಕರನ್ನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕ್ಷೇತ್ರದ ಜನತೆ ಅವ್ರನ್ನ ಕೈ ಹಿಡಿದ್ರು. ಆ ಕಾರಣಕ್ಕೆ ಅವ್ರನ್ನ ಉಳಿಸ್ಕೊಂಡ್ವಿ ನಾವು. ಸತತ 4ನೇ ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಈಗ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅವರ ಒಂದು ಸರಳತೆ, ಅವರ ಸಜ್ಜನಿಕೆ, ಆ ಒಂದು ವಿಚಾರ ಇಟ್ಕೊಂಡು ಅಲ್ಲಿನ ಸ್ಥಳೀಯ ಜನತೆ ಅವ್ರನ್ನ ಕೈ ಹಿಡಿದಿದ್ದಾರೆ, ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ. ಸೋಮಣ್ಣವ್ರು ಏನಾದ್ರು ಗೆದ್ದರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ನಿಮಗೆ ಅಂತ ಆಶ್ವಾಸನೆ ಕೊಟ್ಟಿತ್ತು BJP ಪಕ್ಷ ಅವರಿಗೆ. ಅಂಥವ್ರನ್ನ ಸೋಲಿಸಿದ್ದಾರೆ ಇವರು. ಆ ಒಂದು ವಿಚಾರನಾರು ಇಟ್ಕೊಂಡಾಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರಿಗೆ ಹಿರಿಯರಿದ್ದಾರೆ, ಸಮಾಜದ ಒಬ್ಬರೇ ಶಾಸಕರು, ಇವರಿಗೆ ಗಣನೆಗೆ ತೊಗೊಂಡು ಇವರಿಗೆ ಅವಕಾಶವನ್ನು ಕೊಡಲೇಬೇಕು. ಯಾಕೆಂದರೆ ಮುಂದಿನ ದಿನದಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗೋಂಥ ಸೂಚನೆಗಳು ಕಾಣಿಸ್ತಾ ಇದೆ ನಮಗೆ. ಈಗ ನಾವು ಪ್ರಾರಂಭಿಕವಾಗಿ ನಾವೀಗ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕೆಗಳ ಹೇಳಿಕೆಗಳ ಮೂಲಕ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹೇಳಿಕೆಯನ್ನು ಕೊಡೋ ಮುಖಾಂತರ ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಯಾವ ಹಂತಕ್ಕೆ ಹೋದರೂ ಸರಿಯೇ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನು ಭೇಟಿ ಮಾಡ್ತೇವೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನು ಭೇಟಿ ಮಾಡ್ತೇವೆ, DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತೇವೆ. ಭೇಟಿ ಮಾಡಿ ನಮ್ಮ ಏನು ಬೇಡಿಕೆ ಇದೆ, ನಮ್ಮ ಶಾಸಕರನ್ನ ಸಚಿವರನ್ನ ಮಾಡಬೇಕು ಅಂತೇಳಿ ನಾವು ಅದನ್ನು ಒತ್ತಡ ತಂದೆ ತರ್ತೀವಿ ನಾವು. ಯಾಕೆ ಅಂತಂದರೆ ನಾವು ಇವತ್ತು ಕೊಡಬೇಕಾಗಿರ್ತಕ್ಕಂಥದ್ದು ಕೊನೆ ಕ್ಷಣದಲ್ಲಿ ಮಿಸ್ ಆಗಿದೆ. 1 ವರ್ಷದಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಉಪಸಭಾಪತಿನ ಕೊಟ್ಟಿದ್ದೀವಿ, ಅದನ್ನು ತೊಗೊಳಕ್ಕೆ ಹೇಳಿ ಅಂತಂದರು. ಬಟ್ ನಮ್ಮ ಶಾಸಕರು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ನಮ್ಮ ಸಮಾಜನ ಬಲವರ್ಧನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ತಿರಸ್ಕಾರ ಮಾಡಿ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಒಬ್ಬರೇ ಶಾಸಕರಿರೋದು ಮತ್ತು ಅವರೇ ನಮ್ಮ ಉಪ್ಪಾರ ಸಮಾಜದ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಮತ್ತು ವೇದಿಕೆಗಳಲ್ಲಿ ಅವರು ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗ್ತದೆ ಮತ್ತು ಸಂಘಟನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅದನ್ನು ಬೇಡ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಸಾಹೇಬರು 1 ವರ್ಷ ಆದಮೇಲೆ ಕೊಡ್ತೀವಿ ಅಂತೇಳಿ ಈಗ 2 ವರ್ಷದ ಮೇಲೆ 2 ತಿಂಗಳಾಗಿದೆ. ಇನ್ನೂ ಸಹ ಅವ್ರಿಗೆ ಯಾವುದೇ ಆಕಾಂಕ್ಷಿ ಸ್ಥಾನಮಾನನ ಕೊಟ್ಟಿಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಉಪ್ಪಾರ ಸಮಾಜ ಅವರ ಬೆಂಬಲಕ್ಕೆ ನಿಂತಿದೆ. ಯಾಕೆಂದರೆ 90% ನಮ್ಮ ಉಪ್ಪಾರ ಸಮಾಜದ ಜನಸಂಖ್ಯೆ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದೆ. ಆ ಕಾರಣಕ್ಕೆ ನಾವು ಇರೋ ಒಂದೇ ಒಬ್ಬರು ಶಾಸಕರನ್ನ ಸಚಿವರನ್ನ ಮಾಡಲೇಬೇಕು ಅಂತೇಳಿ ನಾವು ಒತ್ತಡ ತರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಆಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ 25 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಉಪ್ಪಾರ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಸರ್ಕಾರ 2023ನೇ ಚುನಾವಣೆಯಲ್ಲಿ ಪುಟ್ಟರಂಗ ಶೆಟ್ಟರ್ನ ಸಚಿವರನ್ನ ಮಾಡ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಕೊನೆಯ ಹಂತದಲ್ಲಿ ಅವರ ಹೆಸರು ಕೂಡ ಪುಟ್ಟರಂಗ ಶೆಟ್ಟರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ಆಗಿತ್ತು. ಕಾರಣಾಂತರದಿಂದ ಏನಕ್ಕೆ ಆಯಿತು, ಷಡ್ಯಂತ್ರ ಏನು ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಉಪ್ಪಾರ ಸಮಾಜಕ್ಕೆ ಕರ್ನಾಟಕ ರಾಜ್ಯದಲ್ಲಿ
ನಾವು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 33 ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತವನ್ನು ಹೊಂದಿದ್ದೀವಿ. ಆದರೂ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಉಪ್ಪಾರ ಸಮಾಜದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಂಥವರು ಭಾಳ ಜನರಿದ್ದಾರೆ. ಅವ್ರಿಗೂ ಸಹ ಸಚಿವ ಸ್ಥಾನ ತಪ್ಪಿಸು. ನಮ್ಮ ಮೈಸೂರಿನ ಜಿಲ್ಲಾಧ್ಯಕ್ಷರಾದಂಥ ಯೋಗೀಶ್ ಅವರು ಪುಟ್ಟರಂಗಶೆಟ್ಟರ ಒಂದು ಚುನಾವಣಾ ಸಂದರ್ಭದಲ್ಲಿ ಪಣವನ್ನು ತೊಟ್ಟು ಅವ್ರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ವ್ಯವಸ್ಥೆ ತೊಗೊಂಡ್ಬಿಡಿ ಎಲ್ಲ ಕಡೆ ಹಗಲು ಇರೋಳು ಅನ್ನೋದಕ್ಕೆ ಹಿಂಸಿಸಿ ಅವರನ್ನು ಮಾಡಿದ್ದಾರೆ. ಅವ್ರಿಗೆ ಈ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜನತೆಯಲ್ಲಿ ಅವ್ರಿಗೆ ಒಂದು MLC ಸ್ಥಾನ ಕೊಡಬೇಕಂತ ನಾವು ಒತ್ತಾಯನ ಅವ್ರಿಗೂ ಮಾಡಿದ್ದೀವಿ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಿಗಮ ಮಂಡಳಿ ಉಪ್ಪಾರ ನಿಗಮ ಮಂಡಳಿ ಏನಿದೆ ಅದಾಗಲೇ ಸರ್ಕಾರ ಬಂದು 2 ವರ್ಷಗಳು ಕಳೆದರೂ ಸಹ ನಿಗಮ ಮಂಡಳಿಗೆ ಯಾವುದೇ ರೀತಿಯ ಅಧ್ಯಕ್ಷನಾಗಲಿ ಮಾಡಿಲ್ಲ. ಮತ್ತು ಇತರ ಪಕ್ಷದಲ್ಲಿ ದುಡ್ದಂಥವ್ರಿಗೂ ಸಹ ಯಾವುದೇ ಸ್ಥಾನಮಾನಗಳನ್ನು ನೀಡಿಲ್ಲ. ಖಂಡಿತ ಮೇಡಮ್, ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾವು 2 ವರ್ಷದಿಂದ ಇದನ್ನು ಪರಿಗಣನೆಯನ್ನು ತಗೊಳ್ಳೋದಾದರೆ ನಮ್ಮ ಉಪ್ಪಾರ ಸಮಾಜವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮಲ್ಲಾದರೂ ಸಹ ಇದೆ. ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಚಿಂತನೆ ಮೇಡಮ್.